ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಬರುತ್ತೆ. ಲೈಕ್ ಟಿ ಎಸ್ ಎ ನಾನು ಯಾವ ರೀತಿ ಪಾಸ್ ಮಾಡಬೇಕು, ಹೆಂಗೆ ಪಾಸ್ ಆಗುತ್ತೆ ಅಂತ. ಯಾವುದೇ ರೀತಿ ಭಯ ಅನ್ನೋದು ಬೇಡ, ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಜಸ್ಟ್ ಸ್ವಲ್ಪ ಸ್ಟ್ರಾಟಜಿ ಇದ್ರೆ ಸಾಕು. ಸೊ ಆರಾಮಾಗಿ ನಾವು ಪಾಸ್ ಆಗ್ಬೋದು. ಓಕೆನಾ. ತುಂಬ ಜನ ತುಂಬ ಸ್ಟೂಡೆಂಟ್ಸ್ ಅಂದ್ಕೊಳ್ತಾರೆ ಈ ಡಿ ಎಸ್ ಎ ಸಬ್ಜೆಕ್ಟ್ ಅನ್ನೋದು ಟಾಪರ್ ಸಬ್ಜೆಕ್ಟು, ಹಾಗೆ ಹಿಂಗೆ ಅಂತ. ಸೊ ಫಸ್ಟ್ ಆಫ್ ಆಲು ಇಲ್ಲಿ ಫಸ್ಟ್ ಏನು ಹೇಳ್ತೀನಿ ಅಂದರೆ, ಫಸ್ಟ್ ಫಿಯರ್ ಅನ್ನೋದು ಡಿ ಎಸ್ ಎಸ್ ಸಿಲೆಬಸ್ಸು ತುಂಬ ವಾಸ್ಟ್ ಇದೆ ಅಂತ. ಟ್ರೂತ್ ಏನು ಅಂತ ಅಂದರೆ, ನಮ್ಮ ವಿ ಟಿ ಯು ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಗಳು ಇವಾಗ ಹೇಳ್ಬೇಕು ಅಂದರೆ, ಸ್ಟ್ಯಾಕ್ ಆಗಲಿ, ಕ್ಯೂ ಆಗಲಿ, ಲಿಂಕ್ಡ್ ಲಿಸ್ಟ್ ಆಗಲಿ, ಟ್ರೀ ಆಗಲಿ, ಸಾರ್ಟಿಂಗ್ ಆಗಲಿ, ಸರ್ಚಿಂಗ್ ಆಗಲಿ, ಈ ಥರ ಕಾನ್ಸೆಪ್ಟು ರಿಪೀಟ್ ಆಗ್ತಿರ್ತವೆ ತುಂಬ. ಓಕೆ. ಅವರು ಕೂಡ ರೊಟೇಟ್ ಮಾಡ್ತಿರ್ತಾರೆ. ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಕೂಡ ಪ್ರತಿ ಇಯರು ರೊಟೇಟ್ ಮಾಡ್ತಿರ್ತಾರೆ. ಸೊ, ಇಲ್ಲಿ ನಾನು ಒಂದು ಟ್ರಿಕ್ ಏನು ಹೇಳ್ತೀನಿ ಅಂದರೆ, ನೀವು ಒಂದು 4ರಿಂದ 5 ಕ್ವೆಶ್ಚನ್ ಪೇಪರ್‌ನ ತಗೊಳ್ಳಿ. ಇವಾಗ ನೀವು ಜಾನ್ವರಿ ಅಲ್ವಾ? ಜಾನ್ವರಿಲಿ ಬರೀತಿದ್ದೀರಾ ಅಂತ ಅಂದರೆ, ನೀವು ಲಾಸ್ಟ್ ಇಯರ್ ಲೈಕ್ ಜೂನ್, ಜುಲೈ 2025 ಮತ್ತೆ ಡಿಸೆಂಬರ್, ಜಾನ್ 2025ದು ಪೇಪರು, ಮತ್ತೆ ಅದಕ್ಕಿಂತ ಮುಂಚಿನ ಪೇಪರ್ ತಗೊಂಡು, ಮತ್ತೆ ಮಾಡೆಲ್ ಪೇಪರ್ ಕ್ವೆಷನ್‌ನ ನೀವು ಕಂಪೇರ್ ಮಾಡ್ಕೊಳ್ಳಿ. ಬರೋ 4ರಿಂದ 5 ಕ್ವೆಷನ್ ಪೇಪರು ಕೂಡ ಮುಂದೆ ಇಟ್ಕೊಂಡು ನಿಮಗೆ ಯಾವ ಕ್ವೆಷನ್ಸು ರಿಪೀಟ್ ಆಗಿದೆ ಅಂತ ನೋಡಿ. ಖಂಡಿತವಾಗ್ಲೂನು ಪ್ರತಿಯೊಂದು ಮಾಡ್ಯೂಲಲ್ಲೂ ಕೂಡ ಕಾಮನ್ ಕ್ವೆಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಓಕೆನಾ. ಈ ಒಂದು ಕಾಮನ್ ಕ್ವೆಷನ್ಸ್‌ನ ನೀವು ಅರ್ಥ ಮಾಡ್ಕೊಳ್ಳಿ. ಲೈಕ್ ಒಂದು ಕಡೆ ಬರ್ಕೊಳ್ಳಿ, ಮತ್ತೆ ಆ ಒಂದು ಕಾಮನ್ ಕ್ವೆಷನ್ಸ್ ಮಾತ್ರ ನೋಡ್ಕೊಂಡು ಹೋಗಿ ಆರಾಮಾಗಿ ಪಾಸ್ ಆಗುತ್ತೆ. ಆಮೇಲೆ ನಾನು ಪ್ರತಿಯೊಬ್ಬರು ಸ್ಟೂಡೆಂಟ್ಸ್‌ಗೂ ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ಓಕೆ, ನಿಮಗೆ ಕಾಮನ್ ಕ್ವೆಷನ್ ಸಿಕ್ತು. ಇವಾಗ ಪರ್ ಮಾಡ್ಯೂಲ್ ನಿಮಗೆ 2 ಕ್ವೆಷನ್ ಸಿಕ್ತು ಅಥವಾ 1 ಕ್ವೆಷನ್ ಸಿಕ್ತು ಅಂತ ಅನ್ಕೊಳ್ಳಿ. ಇವಾಗ ಅದು 7 ಮಾರ್ಕ್ಸ್ ಆಗಿರ್ಬೋದು. ಬಟ್ ಇವಾಗ 2 ಕ್ವೆಷನ್ ಸಿಕ್ಕಿದ್ರೆ ಆರಾಮಲ್ವಾ ನಿಮಗೆ? ಇವಾಗ ನಿಮಗೆ ಒಂದೇ ಒಂದು ಕ್ವೆಷನ್ ಸಿಕ್ತು ಅಂದ್ಕೊಳ್ಳಿ. ಇವಾಗ ಎಕ್ಸಾಮ್ ಬರಿಬೇಕಾದ್ರೆ ಆ ಒಂದು ಮಾಡ್ಯೂಲಲ್ಲಿ ನೀವು ಕ್ವೆಷನ್‌ನ ಖಾಲಿ ಬಿಡಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಬ್ಲಾಂಕ್ ಬಿಡಕ್ಕೆ ಹೋಗ್ಬೇಡಿ. ಅದ್ರ ಮೇಲೆ ಏನಾದರೂ ಕಾನ್ಸೆಪ್ಟ್ ರಿಲೇಟೆಡ್ ಬರೀರಿ. ಅದನ್ನ ಹೆಂಗ್ ಬರಿಬೇಕು ಅಂತನೂ ನಾನು ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಓಕೆ. ಇವಾಗ ನಿಮಗೆ ಇದನ್ನ ಅಕ್ಸೆಪ್ಟ್ ಮಾಡಬೇಕು. ಏನಂತ ಅಂದರೆ, ಇವಾಗ ತುಂಬಾನೇ ಟೈಮ್ ಇದೆ. ಇವಾಗ ತುಂಬಾನೇ ಟೈಮ್ ಇದೆ ಅಂದರೆ, ನಾಳೆನೇ ಎಕ್ಸಾಮು, ಐ ಅಗ್ರಿ ದಟ್. ಇವಾಗ ಒನ್ ಶಾಟ್ ವಿಡಿಯೋಸ್ ಇದೆ. ಲೈಕ್ ಅದು ಏನಿಲ್ಲ ಅಂದರೂ ಒಂದೊಂದು ವಿಡಿಯೋ 40ರಿಂದ 45 ನಿಮಿಷ ಇರುತ್ತೆ. ಓಕೆನಾ. ಇವಾಗ ನೀವು 3ರಿಂದ 4 ಮಾಡ್ಯೂಲ್‌ನ ಕಂಪ್ಲೀಟ್ ಮಾಡಿಕೊಂಡ್ರು ಬೆಳಗ್ಗೆ ನೀವು ಎಕ್ಸಾಮ್ ಅಷ್ಟರಲ್ಲಿ ಇನ್ನೂ ಒಂದು ಮಿಕ್ಕಿರೋ 2 ಮಾಡ್ಯೂಲು ನೋಡ್ಕೊಳ್ಬೋದು ಅಲ್ವಾ? ಸೊ, ವಿ ಟಿ ಯು ಎಕ್ಸಾಮ್ ಅನ್ನೋದು ರೆಕಾಗ್ನಿಷನ್ ಆಯಿತಾ, ಇನೋವೇಷನ್ ಕಾಂಟೆಸ್ಟ್ ಅಲ್ಲ. ಪಾಸ್ ಆಗಕ್ಕೆ ಗೂಗಲ್ ಇಂಜಿನಿಯರ್ ಕ್ಲಾರಿಟಿ ಏನೂ ಬೇಕಾಗಿಲ್ಲ. ಓಕೆನಾ. ಆರಾಮಾಗಿ ಪಾಸ್ ಆಗ್ಬೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಲ್ಯಾಬ್ ಪ್ರೋಗ್ರಾಮ್ಸ್ ಮೇಲೆ ತುಂಬಾನೇ ಫೋಕಸ್ ಮಾಡಿ. ಓಕೆನಾ. ಇವಾಗ ತುಂಬಾನೇ ಥಿಯರಿ ಕ್ವೆಷನ್ಸು ಡೈರೆಕ್ಟ್ ಆಗಿ ಕೇಳ್ತಾರೆ. ಆಮೇಲೆ ಲ್ಯಾಬ್ ಕ್ವೆಷನ್ಸ್‌ನ ಇಂಡೈರೆಕ್ಟೆಡ್ ಆಗಿ ಕೇಳ್ತಾರೆ. ಥಿಯರಿಟಿಕಲ್ ಕ್ವೆಷನ್ನಲ್ಲೇ ಮಿಕ್ಸ್ ಮಾಡಿ ಕೊಡ್ತಾರೆ ಅವರು. ಓಕೆನಾ. ಇವಾಗ ಸ್ಟ್ಯಾಕ್‌ನ ಯೂಸಿಂಗ್ ಅರೇ ಹೆಂಗೆ ನೀವು ರೆಪ್ರೆಸೆಂಟ್ ಮಾಡ್ತೀರಾ? ಅಥವಾ ಲ್ಯಾಬ್ ಪ್ರೋಗ್ರಾಮ್ ಯಾವ ರೀತಿ ಬರೀತೀರಾ? ಕ್ಯೂ ಯೂಸಿಂಗ್ ಅರೇ, ಲಿಂಕ್ಡ್ ಲಿಸ್ಟಲ್ಲಿ ಇನ್ಸರ್ಟ್, ಡಿಲೀಟ್ ಆಪರೇಷನ್ ಹೆಂಗಿದೆ ಲ್ಯಾಬ್ ಪ್ರೋಗ್ರಾಮಲ್ಲಿ? ಮತ್ತೆ ಲೀನಿಯರ್ ಸರ್ಚ್ ಆಗಲಿ, ಬೈನರಿ ಸರ್ಚ್ ಆಗಲಿ, ಬಬಲ್ ಸಾರ್ಟು, ಸೆಲೆಕ್ಷನ್ ಸಾರ್ಟ್, ಇದ್ರದ್ದು ಎಲ್ಲ ಪ್ರೋಗ್ರಾಮ್ಸು ಆಲ್ರೆಡಿ ನೀವು ಓದಿರ್ತೀರ ಯಾವುದಕ್ಕೆ? ಲ್ಯಾಬ್ ಎಕ್ಸಾಮಿಗೆ. ಜಸ್ಟ್ ನೀವು ಅದನ್ನು ರಿವೈಸ್ ಮಾಡ್ಕೊಳ್ತಾ ಹೋಗಿ. ರಿವೈಸ್ ಮಾಡಿಕೊಂಡು ಹೋಗಿ ಬರೀರಿ. ಆರಾಮಾಗಿ ನೀವು ಅದರಲ್ಲೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಯೋಚನೆ ಮಾಡಿ. ಇವಾಗ ನಿಮಗೆ ಸ್ಟ್ಯಾಕ್ ಮೇಲೆ ಕೆಲವೊಂದು ಆಪರೇಷನ್ನ ಕೊಟ್ಟಿರ್ತಾರೆ. ಲೈಕ್ ರೈಟ್ ಸ್ಟ್ಯಾಕ್ ಆಪರೇಷನ್ ಅಂತ. ಬಟ್ ನಿಮಗೆ ಸಡನ್ ಆಗಿ ಅದನ್ನ ನೋಡಿದ ತಕ್ಷಣ ತಲೆಗೆ ಹೋಗಿರಲ್ಲ. ಬಟ್ ಅದನ್ನ ಬೇರೆ ಥರನೂ ಕೇಳ್ತಾರೆ. ಇವಾಗ ಇನ್ಸರ್ಷನ್, ಡಿಲೀಷನ್ ಮತ್ತೆ ಡಿಸ್ಪ್ಲೇ ಆಪರೇಷನ್ಸ್‌ನ ಬರೀರಿ ಅಂತ. ಸೊ, ನಿಮಗೆ ಅಷ್ಟು ಬೇಗ ಓಕೆ ಇದು ಲ್ಯಾಬ್ ಪ್ರೋಗ್ರಾಮ್ ಅಂತ ನಿಮಗೆ ಅರ್ಥ ಆಗಲ್ಲ. ಅದೇ ನಿಮಗೆ ಏನು ಗೊತ್ತಿಲ್ಲ ಅಂತ ಅಂದ್ರೂ ಸ್ಟ್ಯಾಕ್ ಮೇಲೆ ಯಾವುದೇ ಕ್ವೆಷನ್ ಬಂದರೂ ಆ ಲ್ಯಾಬ್ ಪ್ರೋಗ್ರಾಮ್‌ನ ಬರೀರಿ. ಈ ಥರನೇ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಲ್ಯಾಬ್ ಪ್ರೋಗ್ರಾಮ್. ಅವಾಗ 10 ಮಾರ್ಕ್ಸ್ ಕೊಡೋ ಜಾಗದಲ್ಲಿ ಅವರು 5 ಮಾರ್ಕ್ಸು, 5ರಿಂದ 6 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಓಕೆನಾ. ಅರ್ಥ ಆಯ್ತಲ್ವಾ? ಇವಾಗ ನನಗೆ ಆನ್ಸರ್ ಬರಲ್ಲ. ಏನ್ ಮಾಡ್ಬೇಕು? ಇವಾಗ ಎಕ್ಸಾಂಪಲ್ ನಾನೊಂದು ತಗೊಳ್ತೀನಿ. ಇವಾಗ ಎಕ್ಸ್‌ಪ್ಲೇನ್ ಎ-ವಿ-ಎಲ್ ಟ್ರೀ. ಇದು ಎ-ವಿ-ಎಲ್ ಟ್ರೀ ಅನ್ನೋದು ನಿಮಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಬಟ್ ಕಂಪ್ಲೀಟ್ ಆಗಿ ನಿಮಗೆ ಅದೇನಂತಾನೆ ಗೊತ್ತಿಲ್ಲ ಅಂತ ಅಂದಾಗ ಏನ್ ಬರೀತೀರಾ? ಎಕ್ಸಾಂಪಲ್ ಕೊಟ್ಟಿರೋದು ಏನ್ ಬರೀತೀರಾ ಅಂತ ಅಂದ್ರೆ, ಇವಾಗ ಟ್ರೀ ಅಂದ್ರೆ ಏನು? ಬಿ-ಎಸ್-ಟಿ ಪ್ರಾಪರ್ಟೀಸ್ ಬರೀರಿ. ಆಮೇಲೆ ಹೈಟ್ ಬ್ಯಾಲೆನ್ಸ್ ಐಡಿಯಾ ಬರೀರಿ. ಮತ್ತೆ ಒಂದು ಚಿಕ್ಕ ಡಯಾಗ್ರಾಮ್ ಹಾಕಿ. ಓಕೆನಾ? ಮುಗೀತಾ? ಇಷ್ಟನ್ನ ಬರೀರಿ. ಓಕೆ. ವಿ ಟಿ ಯು ಕರೆಕ್ಷನ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ
ಅಂದ್ರೆ ನೀವ್ ಏನಾದ್ರೂ ಬರೆದ್ರೆ ಖಂಡಿತವಾಗ್ಲೂ ಸ್ವಲ್ಪ ಆದ್ರೂ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಅಕಸ್ಮಾತ್ ನೀವು ಕ್ವೆಶ್ಚನ್‌ನ ಸುಮ್ನೆ ಅಟೆಂಪ್ಟ್ ಮಾಡ್ತೀರಾ, ಬ್ಲಾಂಕ್ ಆಗಿ ಬಿಟ್ಟು ಬಂದ್ರಿ ಅಂತ ಅನ್ಕೊಳ್ಳಿ, 0 ಮಾರ್ಕ್ಸ್ ಕೊಡ್ತಾರೆ. ಸೊ ಏನ್ ಹೇಳ್ಬೇಕು ಅಂದ್ರೆ ಆನ್ಸರು ಪರ್ಫೆಕ್ಟ್ ಆಗಿ ಇರ್ಬೇಕು ಅಂತೇನಿಲ್ಲ. ಬಟ್ ಹಾನೆಸ್ಟ್ ಆಗಿ ನೀವು ಅಟೆಂಪ್ಟ್ ಮಾಡ್ಬೇಕು. ಓಕೆನಾ? ಸೊ ಇವಾಗ ಯಾವುದೇ ಒಂದು ಇವಾಗ ಪ್ರತಿಯೊಂದು ಕ್ವೆಶ್ಚನ್‌ಗೂ ನೀವು ಡಿ-ಎಸ್-ಎಲ್ಲಿ ಡಯಾಗ್ರಾಮ್ ಮಾಡ್ಬೇಕು ಅನ್ನೋದೇನಿಲ್ಲ. ಓಕೆನಾ? ಸೊ ಇವಾಗ ಕೆಲವೊಂದು ಕ್ವೆಶ್ಚನ್ಸ್ ಇರ್ತವೆ. ಇವಾಗ ಲಿಂಕ್ಡ್ ಲಿಸ್ಟ್ ಅಂತ ಅಂದ್ರೆ ನೋಡ್ಸನ್ನ ಡ್ರಾ ಮಾಡಿ. ಟ್ರೀ ಅಂತ ಅಂದ್ರೆ ಇವಾಗ ನಿಮಗ್ ಗೊತ್ತು ಟ್ರೀ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ. ಅದನ್ನೊಂದು ಎಕ್ಸಾಂಪಲ್ ನೀವು ಮಾಡ್ಕೊಳ್ಳಿ. ಕ್ಯೂ ಅಂದ್ರೆ ಕ್ಯೂಗೂ ಒಂದು ಡಯಾಗ್ರಾಮ್ ಇರುತ್ತೆ. ಬಾಕ್ಸು ಅದನ್ನ ಬರ್ಕೊಳ್ಳಿ. ಓಕೆನಾ? ಸೊ ಎಕ್ಸಾಮಿನರು ನಿಮ್ಮ ಇಂಗ್ಲಿಷ್ ಜಡ್ಜ್ ಮಾಡಲ್ಲ. ಸೊ ನಿಮ್ಮ ಐಡಿಯಾನ ಜಡ್ಜ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಏನೇ ಆಗ್ಲಿ ಪಾಯಿಂಟ್ ವೈಸ್ ಸ್ಟೆಪ್‌ನ ಬರ್ಕೊಳ್ತಾ ಹೋಗಿ. ಆಮೇಲೆ ಫ್ಲೋ ಅನ್ನೋದು ಕ್ಲಿಯರ್ ಆಗಿರ್ಬೇಕು. ಓಕೆನಾ? ಸೊ ಇಲ್ಲಿ ನನಗೆ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಆಗಿರೋ ಪ್ರಕಾರ ಗೈಸ್ ನಾನು ಡಿ-ಎಸ್-ಎ ಯಾವ ರೀತಿ ನಾನು ಪೇಪರ್‌ನ ಬರ್ದಿದ್ದೆ ಅಥವಾ ಹೆಂಗೆ ಅಂತ ಅಂದ್ರೆ, ಸೊ ಲಿಟ್ರಲಿ ನಾನು ನನ್ನ ಓನ್ ವರ್ಡ್ಸಲ್ಲಿ ಎಕ್ಸ್‌ಪ್ಲೇನ್ ಮಾಡ್ಕೊಂಡು ಹೋಗಿದ್ದೆ. ಯಾವ ಕೀವರ್ಡ್ಸು ನಾನು ಯೂಸ್ ಮಾಡಿರ್ಲಿಲ್ಲ ಗೈಸ್. ನೀವು ಏನು ಅಂತ ಅಂದ್ರೆ, ನೀವು ಒಂದು ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀರಾ ಅಂತ ಅಂದ್ರೆ, ಒಬ್ರಿಗೆ ಯಾರಿಗೂ ಆ ಒಂದು ಐಡಿಯಾನೇ ಇರಲ್ಲ ಆ ಸಬ್ಜೆಕ್ಟ್ ಬಗ್ಗೆ. ಅವರಿಗೆ ನೀವು ಯಾವ ರೀತಿ ಎಕ್ಸ್‌ಪ್ಲೇನ್ ಮಾಡ್ತೀರಾ ಅಲ್ವಾ? ಸೊ ಆ ರೀತಿ ನಿಮ್ಮ ಆನ್ಸರ್ಸ್ ಬುಕ್ಲೆಟ್ ಇರಬೇಕು. ಆ ರೀತಿ ನೀವು ಆನ್ಸರ್ಸ್‌ನ ಬರ್ದಿರ್ಬೇಕು. ಓಕೆ. ಸೊ ದಿಸ್ ಇಸ್ ಮೈ ವೆರಿ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ. ಸೊ ಯಾರು ಕೂಡ ನೀವು ಇಂಗ್ಲಿಷ್ ಹಿಂಗ್ ಬರ್ತಿದ್ಯಾ, ಕೀವರ್ಡ್ಸ್ ಇಲ್ಲ, ಆ ಕೀವರ್ಡ್ಸ್ ಇಲ್ಲ, ಈ ಕೀವರ್ಡ್ಸ್ ಇಲ್ಲ ಅಂತ ಜಡ್ಜ್ ಮಾಡೋರೇ ಇಲ್ಲ. ಫಸ್ಟ್ ಆಫ್ ಆಲು ಕೆಲವೊಂದು ಟೀಚರ್ಸಿಗೆ ಅಲ್ಲಿರೋರಿಗೆ ಐಡಿಯಾನೇ ಇರಲ್ಲ. ಮತ್ತೆ ಸ್ಕೀಮ್ ಆಫ್ ಎವಲ್ಯೂಷನ್ ಏನ್ ಸುಮ್ನೆ ಕೊಡ್ತಾರಾ? ಇಲ್ಲ ಅಲ್ವಾ? ಸ್ಕೀಮ್ ಆಫ್ ಎವಲ್ಯೂಷನ್ನು ಏನಕ್ಕೆ ಕೊಡ್ತಾರೆ ಅಂದ್ರೆ, ಅದನ್ನ ನೋಡ್ಕೊಂಡು ಮಾಡಕ್ಕೆ. ಕೆಲವೊಬ್ರು ಟೀಚರ್ಸು ಇವಾಗ ಲೈಕ್ ಅವರಿಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ರೆ, ನೀವ್ ಹೆಂಗೆ ಬರೀರಿ ಅವ್ರು ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಬಟ್ ಕಾನ್ಸೆಪ್ಟ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ಓಕೆ. ಇಷ್ಟೇ ಹೇಳ್ತಾ ಸೊ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಬಟ್ ಲಿಟ್ರಲಿ ಗೈಸ್ ಯಾವುದೇ ಕ್ವೆಶ್ಚನ್‌ಗೂನು ನೀವು ಬ್ಲಾಂಕ್ ಅನ್ನೋದನ್ನ ಬಿಟ್ಟು ಬರಬೇಡಿ. ಓಕೆನಾ? ನಿಮಗ್ ಗೊತ್ತಿಲ್ಲ ಅಂದ್ರೂನು ಆ ಒಂದು ಡಿ-ಎಸ್-ಎ ಸಬ್ಜೆಕ್ಟಲ್ಲಿ ನಿಮ್ಗೆ ಏನೇನು ಗೊತ್ತು ಅಲ್ವಾ? ಸೊ ಅದನ್ನ ಬರ್ಕೊಳ್ತಾ ಬನ್ನಿ. ಓಕೆನಾ? ಸೊ ಯಾವುದೇ ರೀತಿ ಬ್ಲಾಂಕ್ ಅಂತೂ ಬಿಟ್ಟು ಬರಕ್ ಹೋಗ್ಬೇಡಿ. ಸೊ ನಿಮ್ಮಷ್ಟಕ್ಕೆ ನೀವೇ ಏನಂತೀರ ಕಳ್ಕೊಳ್ತೀರಾ ಮಾರ್ಕ್ಸ್‌ನ. ಓಕೆನಾ? ಸೊ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್.